ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ರಕ್ಷಣಾಧಿಕಾರಿ ಹೇಳ್ತಾ ಇದ್ರು, ಸೋನು ಶ್ರೀನಿವಾಸ್ ಗೌಡ ಅವರು ಕಾನೂನು ಉಲ್ಲಂಘನೆ ಮಾಡಿ ಮಗುವನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಕಾನೂನು ಬಾಹಿರವಾಗಿ ಮಗುವನ್ನ ದತ್ತು ಪಡೆದಿದ್ದಾರೆ. ಕಾನೂನು ಪಾಲನೆ ಮಾಡದೆ ಮಗುವನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಜೊತೆಗೆ ಅನೇಕ ವಿಚಾರಗಳು ಹೇಳಿದರು. 25 ವರ್ಷ ಗ್ಯಾಪ್ ಇರಬೇಕು, ಅಂದರೆ ಪೇರೆಂಟ್ ಮತ್ತು ಮಗುವಿಗೆ 25 ವರ್ಷ ಗ್ಯಾಪ್ ಇರಬೇಕು. ಹಾಗಾಗಿ ಅದಿಲ್ಲ, ಇದೆಲ್ಲವೂ ಕೂಡ ನಿಯಮ ಬಾಹಿರ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಕಾನೂನು ಉಲ್ಲಂಘನೆ ಎಲ್ಲೆಲ್ಲಾಗಿದೆ ಈ ವಿಚಾರದಲ್ಲಿ ಅಂತ? ದತ್ತು ತೆಗೆದುಕೊಂಡಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಕೊಂಡಿದ್ರು. ಆ ಮಗುವಿನ ಮುಖದ ಜೊತೆ ಆ ಮಗುವನ್ನು ಕರೆದುಕೊಂಡು ಬಂದೆ. ರಾಯಚೂರಿನ ಒಂದು ಮನೆಗೆ ಹೋಗಿ ಆ ಮಗುವನ್ನು ಅಲ್ಲಿಂದ ತೆಗೆದುಕೊಂಡು ಬಂದು ಆ ಮಗುವಿನ ಕುಟುಂಬಕ್ಕೆ ನಾನು ಏನೋ ಕೊಟ್ಟೆ ಅನ್ನೋ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಡಿಯೋ ಮತ್ತು ಫೋಟೋಗಳನ್ನು ಸಹ ಹಾಕ್ಕೊಂಡಿದ್ರು. ಇದರ ಬಗ್ಗೆ ಮಕ್ಕಳ ಹಕ್ಕುಗಳ ಪರಿವೀಕ್ಷಣಾ ಅಧಿಕಾರಿ ಗೀತಾರವರು ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ನಟಿ ಸೋನು ಶ್ರೀನಿವಾಸ್ ಗೌಡ ವಿರುದ್ಧ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಜಸ್ಟಿಸ್ ಜುವೆನೈಲ್ ಆ್ಯಕ್ಟ್ ಹಾಗೂ ಅದರ ಜೊತೆಗೆ ಬಾಲಾಪರಾಧ ಕಾಯ್ದೆ ಮತ್ತು IPC ಸೆಕ್ಷನ್ಸ್ ನಡಿ ಪ್ರಕರಣ ದಾಖಲಾಗಿದೆ. ನಿನ್ನೆ ರಾತ್ರಿ ಪ್ರಕರಣ ದಾಖಲಾದ ಬಳಿಕ ಇವತ್ತು ಬೆಳಗ್ಗೆ ನಟಿ ಸೋನು ಶ್ರೀನಿವಾಸ್ ಗೌಡ ಇದ್ದಂತಹ ಅವರ ಅಪಾರ್ಟ್ಮೆಂಟ್ಗೆ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಇದೀಗ ಪೊಲೀಸರು ಕರೆತಂದಿದ್ದಾರೆ. ಒಂದು ಮಗುವನ್ನು ದತ್ತು ತೆಗೆದುಕೊಳ್ಬೇಕಾದ್ರೆ ಒಂದಷ್ಟು ನಿಯಮಗಳಿದ್ದಾವೆ. ಆ ನಿಯಮಗಳನ್ನು ಈಕೆ ಫಾಲೋ ಮಾಡಿಲ್ಲ. ನಾನು ಮೊದಲಿಗೆ ಅವ್ರನ್ನ ಪ್ರಶ್ನೆ ಮಾಡಿದ್ದು, ಅಂದರೆ ರಕ್ಷಣಾ ಅಧಿಕಾರಿ ದೂರುದಾರೆ ಯಾರಿದ್ದಾರೆ ಅವರು ನಟಿ ಸೋನು ಶ್ರೀನಿವಾಸ್ ಗೌಡಗೆ ಒಂದಷ್ಟು ಪ್ರಶ್ನೆ ಮಾಡಿದ್ದಾರಂತೆ. CARA ಮತ್ತು SARA ಅಂದ್ರೇನು, ಅದರಲ್ಲಿ ನೀವು ಅರ್ಜಿ ಸಲ್ಲಿಸಿದ್ದೀರಾ ಅಂದರೆ ಅದಕ್ಕೆ ಅವ್ರ ಬಳಿಯಿಂದ ಉತ್ತರ ಸಿಕ್ಕಲಿಲ್ಲ ಅನ್ನೋ ನಿಟ್ಟಿನಲ್ಲಿ ಮಾಹಿತಿಗಳನ್ನು ಕೂಡ ಹೇಳ್ತಿದ್ದಾರೆ. ಅಂದರೆ ಈ CA ಮತ್ತು RA ಏನಿದೆ, ಕೇಂದ್ರ ದತ್ತು ಇಲಾಖೆ ಮತ್ತು ರಾಜ್ಯ ದತ್ತು ಇಲಾಖೆಯ ಮುಂದೆ ಅರ್ಜಿಯನ್ನು ಹಾಕ್ಕೊಳ್ಬೇಕು. ಆ ಅರ್ಜಿಯನ್ನು ಹಾಕ್ಕೊಂಡ ಬಳಿಕ ಸೀನಿಯಾರಿಟಿ ಆಧಾರದ ಮೇಲೆ ಮಗುವನ್ನು ದತ್ತು ಕೊಡೋ ಪ್ರಕ್ರಿಯೆ ಜರುಗುತ್ತೆ. ಇವ್ರನ್ನ ಅಬ್ಸರ್ವೇಷನ್ನಲ್ಲಿ ಇಟ್ಟಿರ್ತೀವಿ. ಇವ್ರಿಗೆ ಮಗುವನ್ನು ಸಾಕುವ ತಾಕತ್ತಿದೆಯಾ, ಮಗುವನ್ನು ಯಾವ ಉದ್ದೇಶಕ್ಕೆ ಇವ್ರು ತೆಗೆದುಕೊಳ್ತಿದ್ದಾರೆ ಅಂತೇಳಿ, ಮತ್ತು ಮಗುವನ್ನು ದತ್ತು ತೆಗೆದುಕೊಳ್ಬೇಕು ಅಂದವರು ಮದುವೆಯನ್ನು ಆಗಿರಬೇಕು, ಮತ್ತು ಮಗು ಮತ್ತು ಈ ದತ್ತು ತೆಗೆದುಕೊಳ್ತಕ್ಕಂಥವರ ವಯಸ್ಸು 25 ವರ್ಷ ಅಂತರ ಇರಬೇಕು. ಆದರೆ ಇದ್ಯಾವುದು ಕೂಡ ಫಾಲೋ ಆಗಿಲ್ಲ. ಇಲ್ಲಿ ಸಂಪೂರ್ಣವಾಗಿ ವೈಲೇಷನ್ ಆಗಿದೆ. ಈವರೆಗೂ ಕೂಡ ಇವರು CARA ಮುಂದೆ ಅರ್ಜಿಯನ್ನು ಸಹ ಹಾಕ್ಕೊಂಡಿಲ್ಲ. ಮತ್ತು ಆ ಮಗುವಿನ ಮುಖ ಮತ್ತು ಆ ಕುಟುಂಬದವರ ಮುಖವನ್ನು, ಐಡೆಂಟಿಟಿಯನ್ನು ರಿವೀಲ್ ಮಾಡಿದ್ದಾರೆ. ನಾವು ಅಧಿಕಾರಿಗಳು ಆ ಮಗುವನ್ನು ನಾವು ಯಾವುದೇ ಮಗುವನ್ನು ದತ್ತು ಕೊಟ್ಟರು ಸಹ ಆ ಮಗು ಯಾರದ್ದು ಅನ್ನೋದನ್ನು ನಾವು ಐಡೆಂಟಿಟಿಯನ್ನು ರಿವೀಲ್ ಮಾಡೋದಿಲ್ಲ, ಅದು ನಿಯಮ. ಆದರೆ ಇಲ್ಲಿ ಆ ರೀತಿಯಾಗಿ ನಡೆದಿಲ್ಲ. ಅರ್ಜಿಯನ್ನೇ ಹಾಕ್ಕೊಳ್ಳದೆ ಆ ಮಗುವನ್ನು ಎಲ್ಲೋ ಒಂದು ಕಡೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರವನ್ನು ಗಿಡಿಸ್ಕೊಳ್ಳೋದಕ್ಕೋ ಏನೋ ಈ ರೀತಿಯಾಗಿ ಇವರು ಆ ಮಗುವಿನ ಐಡೆಂಟಿಟಿಯನ್ನು ರಿವೀಲ್ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಕಾನೂನಿನಲ್ಲಿ ಅಪರಾಧ. ಬಾಲಾಪರಾಧ ಕಾಯ್ದೆಯಡಿ ಕೂಡ ಇವರು ಅಪರಾಧವನ್ನು ಎಸಗಿದ್ದಾರೆ. ಈ ಹಿನ್ನೆಲೆಯಲ್ಲಿ FIR ಅನ್ನು ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ರಕ್ಷಣಾ ಅಧಿಕಾರಿ ಹೇಳ್ತಿದ್ರು. ಸದ್ಯ ಈ ಸಂಬಂಧ ಜಸ್ಟಿಸ್ ಜುವೆನೈಲ್ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿದೆ. ಅದರ ಆಧಾರದ ಮೇಲೆ ಇದೀಗ ಇಲ್ಲಿ ಈಗ ಆಕೆಯನ್ನು ಅರೆಸ್ಟ್ ಮಾಡುವ ಕೆಲಸವನ್ನು ಸಹ ಮಾಡಿದ್ದಾರೆ. ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ನಾನು ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆಯಾಗಿ ದತ್ತು ಪಡೆಯುವ ಪ್ರಕ್ರಿಯೆ ಯಾವ ರೂಲ್ಸು ಇವರು ಫಾಲೋ ಮಾಡಿಲ್ಲ. ಅನಧಿಕೃತವಾಗಿ ಮನೆಯಲ್ಲಿ ಇಟ್ಟುಕೊಂಡ ಸೋನು ಶ್ರೀನಿವಾಸ್ ಗೌಡಗೆ ದೊಡ್ಡ ಸಂಕಷ್ಟ ಇದು. ಹಾಗಾಗಿ ಬ್ಯಾಡರಹಳ್ಳಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮಗು ದತ್ತು ಪಡೆದಿರುವ ಬಗ್ಗೆ ಮಾಹಿತಿಯನ್ನು ಪಡಿತಾ ಇದ್ದಾರೆ ಅಧಿಕಾರಿಗಳು. ದತ್ತು ಅಂದರೆ ಅದು ದತ್ತು ಅಂತ ಅನಿಸ್ಕೊಳ್ಳೋದೇ ಇಲ್ಲ. ನಾನು ಮಗುವನ್ನು ಕರ್ಕೊಂಡು ಬಂದು ಈಗಾಗಲೇ 15 ದಿನ ಆಗಿದೆ ಅಂತ ಆಕೆ ಹೇಳಿದಾಳೆ. ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ನಾನು ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ, ತಪ್ಪಾಗಿದೆ. ಇಷ್ಟೊಂದು ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ದರೆ ನಾನು ಮಗುನ ಕರ್ಕೊಂಡೇ ಬರ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ. ಬಟ್ ಕೆಲವು ಮಗುನ ಆಕೆ ರೀಲ್ಸ್ಗಳಲ್ಲಿ ತೋರಿಸ್ತಾ ಇದ್ದಾಗ ಕೆಲವರು ಪ್ರಶ್ನೆ ಮಾಡಿದರು ಕಮೆಂಟ್ ಸೆಕ್ಷನ್ನಲ್ಲಿ. ಅದಕ್ಕೆ ಎಲ್ಲವೂ ಕಾನೂನು ಪ್ರಕ್ರಿಯೆ ಪ್ರಕಾರವೇ ನಡೆದಿದೆ ಅಂತ ಆಕೆ ಹೇಳಿದ್ದು ನಿಜ. ಬಟ್ ಈಗಿಲ್ಲ ಅಂತ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡೆಯೋಣ. ಮೂರ್ತಿ, ಇಷ್ಟೆಲ್ಲ ಆಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ, ಸುಮ್ಮನೆ ಕರ್ಕೊಂಬಂದ್ಬಿಟ್ಟೆ, ಇದೇನು ಹುಡುಗಾಟ ಕೆಟ್ಟೋಯ್ತಾ? ಈಗ ಮುಂದೇನು ಅಂತ, ಮುಂದೇನು ಕ್ರಮ ಆಕೆಯ ವಿರುದ್ಧ ಅಂತ? ಅರವಿಂದ, ಕಾನೂನು ಗೊತ್ತಿಲ್ಲ ಅನ್ನೋದು ಕೂಡ ಅಪರಾಧ. ಒಂದು ಮಗುವನ್ನು ದತ್ತು ತೆಗೆದುಕೊಳ್ತಿದ್ದೀನಿ, ಒಂದು ಮಗುವನ್ನು ಅಡಾಪ್ಷನ್ ಮಾಡ್ಕೊಳ್ತಿದ್ದೀನಿ ಅಂದಂತಹ ಪಕ್ಷದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಬೇಕಾಯಿತು. ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ನಡೆಸಬೇಕಿತ್ತು. ಆಕೆ ಚರ್ಚೆಯನ್ನು ನಡೆಸಿ ಆ ಬಳಿಕ ಮಗುವನ್ನು ತೆಗೆದುಕೊಳ್ಳೋ ಕೆಲಸವನ್ನು ಮಾಡಬೇಕಿತ್ತು. ಆದರೆ ಸಂಪೂರ್ಣವಾಗಿ ಕಾನೂನಿನ ವೈಲೇಷನ್ಸ್ಗಳಾಗಿದೆ. ಆ ಮಗುವಿನ ಐಡೆಂಟಿಟಿಯನ್ನು ರಿವೀಲ್ ಮಾಡಿದ್ದಾರೆ. ಇವರು CARA ಮುಂದೆ ಅರ್ಜಿಯನ್ನು ಹಾಕ್ಕೊಂಡಿಲ್ಲ. ಇಷ್ಟಿದ್ದು ಕೂಡ ನಾನು ಕಾನೂನು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಒಪ್ಪೋದಕ್ಕೆ ರೆಡಿ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಸದ್ಯ ಈಕೆಯ ಮೇಲೆ ಇದೀಗ ಜಸ್ಟಿಸ್ ಜುವೆನೈಲ್ ಆ್ಯಕ್ಟ್, ಬಾಲಾಪರಾಧ ಕಾಯ್ದೆ ಹಾಗೂ IPC ಸೆಕ್ಷನ್ಸ್ ನಡಿ
ಪ್ರಕರಣ ದಾಖಲಾಗಿದೆ. ಇವೆಲ್ಲವೂ ಕೂಡ ನಾನ್ ಬೇಲಬಲ್ ಸೆಕ್ಷನ್ಸು. ಈಕೆಯನ್ನು ಅಂದರೆ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಸೋನು ಶ್ರೀನಿವಾಸ್ ಗೌಡರನ್ನು ಇವತ್ತು ಪೊಲೀಸರು ಮೆಡಿಕಲ್ ಟೆಸ್ಟನ್ನು ಮುಗಿಸಿ ಆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಆಕೆಯನ್ನು ಬಹುತೇಕ ಇವೆಲ್ಲವೂ ನಾನ್ ಬೇಲಬಲ್ ಕೇಸ್ ಆಗಿರೋದ್ರಿಂದ ಬಹುತೇಕ ಜೈಲಿಗೆ ಹೋಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಪೊಲೀಸರು ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸ್ತಿದ್ದಾರೆ. ಆಮೇಲೆ ಮೂರ್ತಿ, ಈಗ ರೀಲ್ಸ್ ಗಳಲ್ಲಿ ಆಕೆ ಆ ಮಗುವನ್ನ ತೋರಿಸಿದಾಗ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಲವರು ಪ್ರಶ್ನೆ ಮಾಡಿದ್ರು, ನೀವು ಕಾನೂನಾತ್ಮಕವಾಗಿ ಆ ಮಗುವನ್ನ ತಂದಿದ್ದೀರಾ, ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗಿದಿದೆಯಾ ಅಂದಿದ್ದಕ್ಕೆ ಹೌದು, ಕಾನೂನು ಪ್ರಕಾರವನ್ನೇ ದತ್ತು ಸ್ವೀಕಾರ ಮಾಡಿದ್ದೀವಿ, ಇನ್ನೂ ಕೆಲವು ಪ್ರೊಸೀಡಿಂಗ್ಸ್ ಇದೆ, ಅವೆಲ್ಲವೂ ಮುಗಿಯೋಷ್ಟೊತ್ತಿಗೆ ಇನ್ನೂ 1-1.5 ತಿಂಗಳು ಬೇಕಾಗುತ್ತೆ ಅಂತ ಆಕೆ ಹೇಳ್ಕೊಂಡಿದ್ರು. ಇದು ಕೂಡ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಂಗಾಗುತ್ತೆ. ಇದು ತಪ್ಪಾಗುತ್ತೆ ಅಲ್ವಾ ಹಾಗಾದ್ರೆ? ನಿಜ ಅರವಿಂದ್, ಇದು ಸಂಪೂರ್ಣವಾಗಿ ಆಕೆ ಹೇಳಿರ್ತಕ್ಕಂತಹದ್ದು ಸುಳ್ಳು. ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ CARA ಮುಂದೆ ಇವರು ಅಪ್ಲಿಕೇಶನನ್ನು ಹಾಕೊಂಡಿಲ್ಲ. ಮಗು ಬೇಕು, ಮಗುವನ್ನು ದತ್ತು ತೆಗೆದುಕೊಳ್ತಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಇವರು ಏಕಾಏಕಿ ಯಾರೋ ಹೇಳಿದ್ರು ಅಂತೇಳಿ ಮಧ್ಯವರ್ತಿಗಳ ಮುಖಾಂತರ ಹೋದ್ರು ಅಥವಾ ಈಕೆ ಡೈರೆಕ್ಟ್ ಹೋದ್ರೋ ಗೊತ್ತಿಲ್ಲ, ಒಂದು ಮಗುವನ್ನು ರಾಯಚೂರಿನ ಬಳಿ ಒಂದು ಮಗುವನ್ನು ದತ್ತು ತೆಗೆದುಕೊಂಡಿದ್ದೀನಿ ಅನ್ನೋ ನಿಟ್ಟಿನಲ್ಲಿ ಇವರು ಹಾಕೊಂಡಿದ್ದಾರೆ. ಆದರೆ ಕಾನೂನು ಪ್ರಕಾರವಾಗಿ ಈ ಪ್ರಕ್ರಿಯೆ ಏನಿದೆ ಇದು ಜರುಗಿಲ್ಲ. ಹೀಗಾಗಿ ಆ ಮಗುವನ್ನು ಇದೀಗ ರಕ್ಷಣೆ ಮಾಡೋ ಕೆಲಸವನ್ನು ಮಾಡಲಾಗಿದೆ. ಇವತ್ತು CWCಗೆ, ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಆ ಮಗುವನ್ನು ಹಸ್ತಾಂತರ ಮಾಡುವ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಲಿದ್ದಾರೆ. ಆ ಬಳಿಕ ಈಕೆಯನ್ನು ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಕೆಲಸವನ್ನು ಪೊಲೀಸರು ಮಾಡಲಿದ್ದಾರೆ. ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಮೂರ್ತಿ, ಧನ್ಯವಾದ. ಎಲ್ಲಾನು ಹುಡುಗಾಟ ಅನ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಲೈಕ್ಸ್ ಬಂದ್ಬಿಡುತ್ತೆ, ಎಲ್ಲದಕ್ಕೂ ವ್ಯೂಸ್ ಬಂದ್ಬಿಡುತ್ತೆ ಅಂತ ಅನ್ಕೊಂಡ್ರೆ ಅದು ಮೂರ್ಖತನ. ಹಾಗೆ ಹೋಗಿ ಮಾಡ್ಕೊಳಕ್ಕೆ ಹೋಗಿ ಇವಾಗ ಕಾನೂನಿನ ಅಡಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು, ಮಾಡಿದ್ದನ್ನು ಅನುಭವಿಸ್ಬೇಕಷ್ಟೇ.